ದಿಲೀಪ್ ರಾಜ್ ಅವರೀಗ ಸಾವನ್ನಪ್ಪಿದ್ರು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬರು ಕನ್ನಡದ ಖ್ಯಾತ ಹಿರಿಯ ನಟರೊಬ್ಬರು ಕೊನೆ ಸೆಳೆದಿರೋಂಥದ್ದು. ಕನ್ನಡ ಸಿನಿಮಾ ರಂಗಕ್ಕೆ ಮತ್ತೊಂದು ಶಾಕ್ ಎದುರಾಗಿರೋಂಥದ್ದು, ಬೆಳ್ಳಂಬೆಳಗಿನ ಆಘಾತ ಉಂಟಾಗಿರೋಂಥದ್ದು. ಹೌದು, ಹಾಗಾದರೆ ಯಾರು ಈ ಕನ್ನಡದ ಹಿರಿಯ ನಟರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದರು. ಇನ್ನು ದೊಡ್ಡ ದೊಡ್ಡ ಹಿರಿಯ ನಟರೊಂದಿಗೆ ಕೂಡ ಇವರು ಅಭಿನಯ ಕೂಡ ಮಾಡಿದ್ರು. ನಟರಾಗಿ, ನಾಯಕರಾಗಿ, ಪೋಷಕ ಪಾತ್ರಗಳಲ್ಲಿ ಮತ್ತು ಕಾಮಿಡಿಯನ್ ಪಾತ್ರಗಳಲ್ಲೂ ಕೂಡ ಇವರು ಅಭಿನಯಿಸಿದರು. ಇಂಥ ಅದ್ಭುತವಾದಂಥ ಕಲಾವಿದ ಬೇರೆ ಯಾರೋ ಅಲ್ಲ, ನಮ್ಮ ಶಿವರಾಮ್ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಕೊನೆಗಳಲ್ಲಂತೂ ಪೂರ್ತಿ ಆಧ್ಯಾತ್ಮದ ಸಿನಿಮಾಗಳು ಮತ್ತು ಹಾರರ್ ಮೂವಿಗಳು ಮತ್ತು ದೇವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು. ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ. ಡಾಕ್ಟರೇಟ್ ಕೂಡ ತೆಗೆದುಕೊಂಡಿದ್ದಾರೆ. ಇಂಥ ಅದ್ಭುತವಾದಂಥ ಕಲಾವಿದರು ಇದೀಗ ಕೊನೆ ಸೆಳೆದಿದ್ದಾರೆ. ನಮ್ಮ ಮಾಹಿತಿ ಸದ್ಯಕ್ಕೆ ಬಂದಿರೋಂಥದ್ದು. ತೀವ್ರವಾದ ಬಹುಅಂಗಾಂಗ ವೈಫಲ್ಯ ಮತ್ತು ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ. ಸತತವಾಗಿ 6 ತಿಂಗಳಿಂದ ಕೂಡ ಆಸ್ಪತ್ರೆ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಅನ್ನೋ ಮಾಹಿತಿ ಇರುವಂಥದ್ದು. ಇದೀಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ.